ಇದೇ ನೋಡಿ ಗ್ರೋ ಬ್ಯಾಗು. ಇದನ್ನ ನಾನು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು. ಇದಕ್ಕೆ ಮಣ್ಣು ಹಾಕೊಳ್ಳೋಣ. ಸ್ವಲ್ಪ ಮಣ್ಣು, ಒಂದು ಸ್ವಲ್ಪ ಹಸಿರೆಲೆ ಗೊಬ್ಬರ, ಕಾಫಿ ತೋಟದ್ದು ಎಲೆ ಎಲ್ಲ ಉದುರಿರುತ್ತಲ್ಲ ಅದನ್ನೆಲ್ಲ ಹಾಕೊಳ್ಳೋಣ. ನಮ್ಮದು ಗ್ರೋ ಬ್ಯಾಗ್ ರೆಡಿಯಾಗಿದೆ. ಮಣ್ಣೆಲ್ಲ ತುಂಬಿಸಾಯಿತು. ವೀಡಿಯೋ ಮಾಡೋಷ್ಟರಲ್ಲಿ ನೋಡಿ ಮಳೆ ಜೋರಾಗಿ ಹೋಯ್ತು. ಈ ಮಳೆಯಲ್ಲೇ ವೀಡಿಯೋ ಮಾಡಬೇಕು ಇವಾಗ. ಇದನ್ನು ನಾವು ಕಟ್ ಮಾಡಿಕೊಂಡು ನೆಟ್ರೆ ಸಾಕು. ನೋಡಿ ಇದು ಕಟ್ ಮಾಡ್ಕೊಂಡಿದ್ದೀನಿ. ಬೆಂಗಳೂರಲ್ಲಿರೋರೆಲ್ಲ ಆದರೆ ಮಣ್ಣಿಗೆ ಸ್ವಲ್ಪ ಕಷ್ಟ, ದುಡ್ಡು ಕೊಟ್ಟು ತರಬೇಕು. ನಮಗಾದರೆ ಇಲ್ಲೇ ಫ್ರೀಯಾಗಿ ಸಿಗುತ್ತೆ ಮಣ್ಣೆಲ್ಲ. ಈಗ ಮರ್ಗೆಣ್ಸು ಹೆಂಗೆ ನೆಡೋದು ಹೆಂಗೆ ಅಂತ ನೋಡೋಣ. ಇಲ್ಲಿದೆ ಮರ್ಗೆಣ್ಸು. ಇದನ್ನು ಕಟ್ ಮಾಡಿಕೊಂಡು ಈ ಕಡೆ ಒಂದು, ಆಮೇಲೆ ಈ ಕಡೆ ಒಂದು ಚುಚ್ಚಿಬಿಟ್ರೆ ಆಗೋಯ್ತು ಅಷ್ಟೇ. ನೋಡಿ ಎಷ್ಟು ಈಸಿ, ಯಾರು ಬೇಕಾದ್ರೂ ಮಾಡ್ಕೋಬೋದು. ಇದು ಆಲ್ಮೋಸ್ಟ್ ಒಂದು 4 months ಆಗಿದೆ. ಇನ್ನು ಹಾರ್ವೆಸ್ಟ್ ಮಾಡ್ಬೋದು. ನೋಡಿ ಮಳೆ ಬರ್ತಾನೆ ಇದೆ. ಮಳೆಯಲ್ಲಿ ಹೆಂಗೋ ಕಷ್ಟಪಟ್ಕೊಂಡು ವೀಡಿಯೋ ಮಾಡಿದೆ. ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗುದ ಹ್ಯಾವನ್ ಅನ್ನೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲ್ಗದ್ದೆ. ನಾವಿವತ್ತು ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತಿರೋಗೆ ನಾವು ಕೊಡಗಿನಲ್ಲೇ ಇದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸೀಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೊ ಅದನ್ನು ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾವಾಗಲೂ ನಾನು ಹಾರ್ವೆಸ್ಟ್ ಮಾಡೋದು ಆ ಥರ ವೀಡಿಯೋ ಮಾಡ್ತಾಯಿದ್ದೆ. ಇವತ್ತು ನಾನು ಈ ಗ್ರೋ ಬ್ಯಾಗ್ ತಂದಿದ್ದೆ ಒಂದು ಫ್ಲಿಪ್ಕಾರ್ಟಿಂದ. ಆ ಗ್ರೋ ಬ್ಯಾಗಲ್ಲಿ ಹೆಂಗೆ ನಾವು ಇವಾಗ ಟೆರೆಸಲ್ಲಿ ಅಥವಾ ಬಾಲ್ಕನಿಯಲ್ಲಿ ಎಷ್ಟು ಜಾಗ ಇರುತ್ತೋ ಕಮ್ಮಿ ಜಾಗದಲ್ಲಿ ಹೆಂಗೆ ಬೆಳೆಸೋದು ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ. ಇಲ್ಲಿ ನೋಡಿ, ನಾನು ಮುಂಚೆ ಯಾವುದು ಲೇಡೀಸ್ ಫಿಂಗರು, ಕ್ಯಾಪ್ಸಿಕಮ್ಮು, ಇದು ಸುವರ್ಣಗೆಡ್ಡೆ, ಇಲ್ಲಿ ಲೆಟ್ಯೂಸ್ ಹಾಕಿದ್ದೀನಿ. ಇದೆಲ್ಲ ಹಾಕಿದ್ದೀನಿ. ಇಲ್ಲೊಂಚೂರು ಜಾಗ ಇದೆ, ಇಲ್ಲಿ ಇದು ಹಾಕೋಣ ಅಂತ. ರೆಕ್ಟ್ಯಾಂಗ್ಯುಲರ್ ಗ್ರೋ ಬ್ಯಾಗ್ ಇದೆ, ಅದು ಇಲ್ಲ ಹಾಕ್ಬಿಟ್ಟು ಅದರಲ್ಲಿ ಗೆಣಸು ಹಾಕೋಣ ಅಂತ. ಗೆಣಸು ಬಳ್ಳಿ ನೋಡಿ ಇಲ್ಲಿದೆ. ಇಲ್ಲಿ ಹೆವಿ ಗೆಣಸಿದೆ ನೋಡಿ, ಫುಲ್ ಎಲ್ಲ ಕಡೆ ಗೆಣಸಾಗಿದೆ. ಇವಾಗ ಅದನ್ನ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಗ್ರೋ ಬ್ಯಾಗ್ ಹಾಕ್ಬಿಟ್ಟು ಅದರಲ್ಲಿ ಮಾಡೋಣ ಅಂತ. ವೀಡಿಯೋ ಮಾಡೋಷ್ಟರಲ್ಲಿ ನೋಡಿ ಮಳೆ ಜೋರಾಗಿ ಹೋಯ್ತು. ಈ ಮಳೆಯಲ್ಲೇ ವೀಡಿಯೋ ಮಾಡಬೇಕು ಇವಾಗ. ನೋಡಿ ಇದು ಬರೇ, ಇಲ್ಲಿ ನೋಡಿ ಇದ್ರ ಪಕ್ಕ ಇಲ್ಲಿ ನಾನು ಮರ್ಗೆಣ್ಸು ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಮಣ್ಣು ತೆಗೆದ್ಬಿಟ್ಟು ಅಲ್ಲೇ ಗುಡ್ಡ ಮಾಡಿಬಿಟ್ಟು ಮರ್ಗೆಣ್ಸು ಬೆಳೆಸಿದ್ದೀನಿ. ಇದೇ ಬರೆಯಿಂದ ಮಣ್ಣು ತೆಗೆಯೋಣ. ಮಣ್ಣು ಬೇಕು ನಮಗೆ ಇವಾಗ, ಅದಕ್ಕೆ ತುಂಬ್ಸೋಕ್ಕೆ, ಗ್ರೋ ಬ್ಯಾಗಿಗೆ ತುಂಬ್ಸೋಕ್ಕೆ. ಆ ಮಣ್ಣು ತೆಗೆದು ಗ್ರೋ ಬ್ಯಾಗಿಗೆ ಹಾಕ್ಕೊಳ್ಳೋಣ. ನೋಡಿ ಮಣ್ಣೆಲ್ಲ ಅಗದಾಯಿತು. ಇಲ್ಲಿಂದ ಬರೆಯಿಂದ ಅಗದ್ಕೊಂಡ್ವಿ, ಸಾಕಿಷ್ಟು. ಇನ್ನು ಗ್ರೋ ಬ್ಯಾಗ್ನ ರೆಡಿ ಮಾಡ್ಕೊಳ್ಳೋಣ. ಇದೇ ನೋಡಿ ಗ್ರೋ ಬ್ಯಾಗು. ಇದನ್ನ ನಾನು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು. ಇದರಲ್ಲೇ ನಾವು ಇವಾಗ ಸೀಗೆಣ್ಸನ್ನ ನೆಡೋಣ. ಮಳೆ ಜೋರಾಗೋಯ್ತು, ವೀಡಿಯೋ ಮಾಡೋಕ್ಕಾಗಲ್ಲ ಇವಾಗ. ಈ ಮಳೆ ಬಂದರೆ ಹೆಂಗೆ ವೀಡಿಯೋ ಮಾಡೋದು ಹೇಳಿ. ಮಳೆ ಸ್ವಲ್ಪ ಕಮ್ಮಿಯಾಗಿದೆ, ಸೊ ಗ್ರೋ ಬ್ಯಾಗ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಗ್ರೋ ಬ್ಯಾಗಿಗೆ ಮಣ್ಣು ಹಾಕೋಕ್ಕೂ ಮುಂಚೆ ಅದಕ್ಕೆ ಹೋಲ್ಸ್ ಮಾಡ್ಕೋಬೇಕು, ಡ್ರೈನೇಜ್ ಹೋಲ್ಸು ಆಲ್ರೆಡಿ ಇದೆ ಗ್ರೋ ಬ್ಯಾಗಿಗೆ. ಅದನ್ನು ಕವರ್ ಮಾಡ್ಕೋಬೇಕು. ಯಾಕಂದರೆ ಹೋಲ್ಸ್ ಇರುತ್ತಲ್ಲ, ಆ ಹೋಲ್ಸಿಗೆ ಬರೀ ಮಣ್ಣು ತುಂಬಿಸಿದ್ರೆ ಆ ಮಣ್ಣು ಸಮೇತ ಹೋಗ್ಬಿಡುತ್ತೆ. ಅದಕ್ಕೆ ಆ ಹೋಲ್ಸ್ನ ಕಲ್ಲು ಅಥವಾ ಏನಾರು ಹಾಕ್ಬಿಟ್ಟು ಕವರ್ ಮಾಡ್ಕೋಬೇಕು. ನಾನು ಬಟ್ಟೆ ಹಾಕ್ಬಿಟ್ಟು ಕವರ್ ಮಾಡ್ತಾಯಿದ್ದೀನಿ. ಬಟ್ಟೆ ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಮಣ್ಣು ಹಾಕ್ಬಿಟ್ಟು ಕವರ್ ಮಾಡ್ತಾಯಿದ್ದೀನಿ. ಆವಾಗ ಮಣ್ಣು ಏನಾಗುತ್ತೆ, ಮಣ್ಣಲ್ಲೇ ಇರುತ್ತೆ, ನೀರು ಮಾತ್ರ ಹೋಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಇವಾಗ ಮಳೆ ಜಾಸ್ತಿ ಇರುತ್ತಲ್ಲ, ಹೋಲ್ಸ್ ಏನೋ ಮಾಡಿಲ್ಲ ಅಂದರೆ ಹೆವಿ ಫುಲ್ಲು ಮಳೆ ಬಂದು ಗಿಡ ಕೊಳ್ತೋಗ್ಬಿಡುತ್ತೆ. ಹೋಲ್ಸ್ ಮಾಡೋದಾಗ ಅದಕ್ಕೆ ಯಾವುದು ಕಲ್ಲು ಅಥವಾ ಏನು ಕವರ್ ಮಾಡಿಲ್ಲ ಅಂದರೆ ಮಣ್ಣು ಹಂಗೆ ಹೋಗ್ಬಿಡುತ್ತೆ, ಆ ಹೋಲ್ಸಲ್ಲಿ ಮಣ್ಣು ಹೋಗ್ಬಿಡುತ್ತೆ. ಅದಕ್ಕೆ ಈ ಥರ ಬಟ್ಟೆಯಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಇದನ್ನ ಕಟ್ ಮಾಡಿಕೊಂಡು ಎಲ್ಲ ಹೋಲ್ಸ್ಗೂ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ನಾವು ಎಲ್ಲ ಹೋಲ್ಸ್ನ ಕವರ್ ಮಾಡ್ಕೊಂಡ್ವಿ. ಇದಾದಮೇಲೆ ನೆಕ್ಸ್ಟ್ ನಾವು ಈ ಹಸಿರೆಲೆ, ಒಣ ಎಲೆ ಅದು ಇದನ್ನೆಲ್ಲ ಹಾಕ್ಕೊಂಡು ಇದೊಂದು ಸ್ವಲ್ಪ ಕೆಳಗಡೆ ಒಂದು ಸ್ವಲ್ಪ ತುಂಬಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಮಣ್ಣು ಹಾಕೊಳ್ಳೋಣ. ಸ್ವಲ್ಪ ಮಣ್ಣು, ಒಂದು ಸ್ವಲ್ಪ ಹಸಿರೆಲೆ ಗೊಬ್ಬರ, ಕಾಫಿ ತೋಟದ್ದು ಎಲೆ ಎಲ್ಲ ಉದುರಿರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಹಾಗೆ ಲೇಯರ್ ಮಾಡ್ಕೊಳ್ಳೋಣ. ಆ ಥರ ಮಾಡ್ಕೊಳ್ಳೋದ್ರಿಂದ ಇವಾಗ ನಾವು ಏನು ಗೆಣಸು ಬೆಳಿತೀವಲ್ಲ ಅದಕ್ಕೆ ಹೋಗ್ತಾ ಗಿಡ ಬೆಳೀತಾ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಗೊಬ್ಬರ ಆಗುತ್ತೆ. ಈ ಎಲೆಗಳಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ನ ಇದು ಎಳ್ಕೊಳ್ಳುತ್ತೆ. ಸೊ ಅದರಿಂದ ನಮ್ಮ ಇದು ಗೆಣಸು ಚೆನ್ನಾಗಿರುತ್ತೆ, ಉತ್ಕೃಷ್ಟವಾಗಿರುತ್ತೆ. ಸೊ ಫೈನಲಿ ನೋಡಿ ನಮ್ಮದು ಗ್ರೋ ಬ್ಯಾಗ್ ರೆಡಿಯಾಗಿದೆ. ಮಣ್ಣೆಲ್ಲ ತುಂಬಿಸಾಯಿತು, ಸಾಕಾಗೋಯಿತು. ಆವಾಗಲಿಂದ ಮಣ್ಣೆಲ್ಲ ಹಾಕಿ ಒಬ್ಬನೇ ಇದು ಮಾಡಬೇಕು, ಒಬ್ಬನೇ ವೀಡಿಯೋ ಮಾಡಬೇಕು, ಒಬ್ಬನೇ ಮಣ್ಣು ಹಾಕ್ಬೇಕು, ಎಲ್ಲ ಒಬ್ಬನೇ ಮಾಡಬೇಕು. ಸೊ ಕಷ್ಟ. ನೋಡಿ ಫೈನಲಿ ಮುಗೀತು. ಇನ್ನು ನೆಕ್ಸ್ಟು ಗಿಡ ನೆಡೋಣ ಬನ್ನಿ.
ಗೆಣಸು ಬೆಳೆಸೋಕ್ಕೆ ಎರಡು ಮೆಥಡ್ ಇದೆ. ಒಂದು, ನೀವು ಗೆಣಸನ್ನು ತೊಗೊಂಡು ಅದನ್ನ ನೀರೊಳಗಡೆ ಹಾಕ್ಬಿಟ್ಟು ಅದರಿಂದ ಸ್ಪ್ರೌಟ್ಸ್ ಬರುತ್ತೆ, ಸೈಡಿಂದ ಹೊಸ ಗಿಡ ಉಟ್ಕೊಳ್ಳುತ್ತೆ. ಆ ಥರದನ್ನು ತೊಗೊಂಡು ನೆಡ್ಬೋದು. ಇನ್ನೊಂದು ಮೆಥಡ್ ಬಂದು ಆಲ್ರೆಡಿ ಇರುತ್ತಲ್ಲ ಗೆಣಸು ಬಳ್ಳಿ, ಆ ಗೆಣಸು ಬಳ್ಳಿನ ಕಟ್ ಮಾಡಿಬಿಟ್ಟು, ಅಂದರೆ ಬಳ್ಳಿ ಬಂದಿರುತ್ತೆ ಅದರಲ್ಲಿ ಒಂದು ಚಿಕ್ಕ ಒಂದಿಷ್ಟು ಉದ್ದದ್ದು ಕಟ್ ಮಾಡಿಬಿಟ್ಟು ನೆಟ್ಟರೆ ಸಾಕು, ಅದು ಬರುತ್ತೆ. ಏನಿಲ್ಲ, ಈಸಿಯಾಗಿ ಮಾಡ್ಬೋದು. ನಿಮ್ಮ ಹತ್ರ ಅಕಸ್ಮಾತ್ ಗೆಣಸು ಬಳ್ಳಿ ಇಲ್ಲ ಅಂದರೆ ಅಂಗಡಿಯಿಂದ ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸನ್ನು ತೊಗೊಂಬಂದ್ಬಿಟ್ಟು ನೀರೊಳಗಡೆ ಹಾಕ್ಬಿಟ್ಟು, ಯೂಟ್ಯೂಬಲ್ಲಿ ಅದು ಹೆವಿ ವೀಡಿಯೋಸ್ ಇದೆ, ಎಷ್ಟೊಂದು ವೀಡಿಯೋಸ್ ಇದೆ ಆ ಥರ ಹೆಂಗೆ ನೆಡೋದು ಅಂತ. ಆ ಥರ ನೀರೊಳಗಡೆ ಹಾಕ್ಬಿಟ್ಟು ಬಿಟ್ಟರೆ ಒಂದು ಸ್ವಲ್ಪ ದಿವಸಕ್ಕೆಲ್ಲ ಆ ಸೈಡಿಂದ ಹೊಸ ಗಿಡ ಉಟ್ಕೊಳ್ಳುತ್ತೆ. ಆ ಗಿಡಗಳನ್ನ ಕಟ್ ಮಾಡಿಬಿಟ್ಟು ನೆಟ್ಟರೆ ಆಯಿತು. ನಮ್ಮ ಹತ್ರ ಆಲ್ರೆಡಿ ಗೆಣಸು ಗಿಡ ಇರೋದ್ರಿಂದ, ಬಳ್ಳಿ ಇರೋದ್ರಿಂದ ಆ ಬಳ್ಳಿನೇ ಕಟ್ ಮಾಡಿಕೊಂಡು ನೆಡ್ತಾಯಿದ್ದೀನಿ. ನೋಡಿ, ಇದು ಸ್ವೀಟ್ ಪೊಟ್ಯಾಟೋದು ಇದಿದೆ ಬಳ್ಳಿ. ಇದರಲ್ಲಿ ನೋಡಿ ಆಲ್ರೆಡಿ ಎಲ್ಲ ಬೇರೆಲ್ಲ ಬಿಟ್ಕೊಂಡಿದೆ. ಇದನ್ನು ನಾವು ಕಟ್ ಮಾಡಿಕೊಂಡು ನೆಟ್ಟರೆ ಸಾಕು, ಅದೇ ಪ್ರೊಪಗೇಟ್ ಆಗುತ್ತೆ, ಈಸಿ ಅಷ್ಟೇ. ಇದನ್ನ ಬನ್ನಿ ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನ ನೆಡೋಣ. ಗೆಣಸು ನೆಡೋದೇನಿಲ್ಲ, ಸಿಂಪಲ್ಲು. ಇಷ್ಟನ್ನು ತೊಗೊಂಡು ಒಂದಿಷ್ಟು ಹಿಂಗೆ ಮಾಡಿಕೊಂಡು ಹಿಂಗೆ ಇಟ್ಬಿಟ್ಟು ಮಣ್ಣು ಮುಚ್ಚಿಬಿಟ್ರೆ ಆಗೋಯ್ತು ಅಷ್ಟೇ, ಸಿಂಪಲ್ಲು. ಅದು ಬರುತ್ತೆ, ಏನಿಲ್ಲ, ಸುಮ್ಮನೆ ಬಿಸಾಕಿದ್ರು ಬರುತ್ತೆ. ಹೇಳಬೇಕು ಅಂದರೆ ಸ್ವಲ್ಪ ಈ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ, ಯಾಕಂದರೆ ನೀರು ಇರುತ್ತಲ್ಲ, ತೇವಾಂಶ. ನೋಡಿ, ಇಷ್ಟೇ ಆಗೋಯಿತು. ಇದನ್ನು ಹಿಂಗೆ ಬಿಟ್ಟರೆ ಇದು ನೋಡಿ ಆರಾಮಾಗಿ ಚಿಗುರ್ಕೊಳ್ಳುತ್ತೆ. ಇದ್ರಲ್ಲಿ ನೋಡಿ ಆಲ್ರೆಡಿ ಎಲ್ಲ ಬೇರಿದೆಯಲ್ಲ, ಇನ್ನೂ ಬೇಗ ಬರುತ್ತೆ. ನೋಡಿ, ಗೆಣಸೆಲ್ಲ ನೆಟ್ಟಾಯಿತು. ಇದು ನೀರು ಹಾಕೋದು ಬೇಡ, ಯಾಕಂದರೆ ಮಳೆ ಬರ್ತಾಯಿದೆ, ಮಳೆನೇ ಸಾಕು, ಮಳೆ ನೀರೇ ಸಾಕು ಇದಕ್ಕೆ ಅಷ್ಟೇ. ಇದು ನಮ್ಮ ಕೆಲಸ ಮುಗೀತು, ಗೆಣಸು ಕೆಲಸ ಆಯಿತು. ಇನ್ನೊಂದು 3 ತಿಂಗಳಲ್ಲಿ ಹಾರ್ವೆಸ್ಟ್ ಮಾಡ್ಬೋದು. 3-4 ತಿಂಗಳು ಸಾಕು, ಅಷ್ಟರಲ್ಲಿ ಗೆಣಸು ಬಿಟ್ಟಿರುತ್ತೆ. ನೋಡಿ ಎಷ್ಟು ಈಸಿ, ಯಾರು ಬೇಕಾದ್ರೂ ಮಾಡ್ಕೋಬೋದು. ಇದೊಂದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಗ್ರೋ ಬ್ಯಾಗು, 200 ರುಪೀಸ್ ಏನೋ. ಇದರಲ್ಲಿ ಒಂದು ಸ್ವಲ್ಪ ಮಣ್ಣಿಗೆ ಒಂದು ಸಮಸ್ಯೆ. ಬೆಂಗಳೂರಲ್ಲಿರೋರೆಲ್ಲ ಆದರೆ ಮಣ್ಣಿಗೆ ಸ್ವಲ್ಪ ಕಷ್ಟ, ದುಡ್ಡು ಕೊಟ್ಟು ತರಬೇಕು. ನಮಗಾದ್ರೆ ಇಲ್ಲೇ ಫ್ರೀಯಾಗಿ ಸಿಗುತ್ತೆ ಮಣ್ಣೆಲ್ಲ. ಸೊ ಮಣ್ಣನ್ನು ತಂದುಬಿಟ್ಟು ಈ ಥರ ಹಾಕ್ಬಿಟ್ಟು ಗೆಣಸು ಬಳ್ಳಿ ನೆಟ್ಬಿಟ್ರೆ ಆಗೋಯ್ತು. ಇನ್ನೊಂದು 3-4 ಮಂತ್ಸಲ್ಲಿ ಸಿಹಿ ಗೆಣಸು ರೆಡಿಯಾಗಿರುತ್ತೆ. ಈಗ ಸಿಹಿ ಗೆಣಸು ನೆಟ್ಟಿದ್ದು ನೋಡ್ಕೊಂಬಂದ್ರಲ್ಲ, ಈಗ ಮರಗೆಣಸು ಹೆಂಗೆ ನೆಡೋದು ಹೆಂಗೆ ಅಂತ ನೋಡೋಣ, ಬನ್ನಿ ತಿಳ್ಕೊಳ್ಳೋಣ. ಮರಗೆಣಸಿಗೆ ಏನಿಲ್ಲ, ಈ ಥರ ಮಣ್ಣು ಇರುತ್ತಲ್ಲ, ಮಣ್ಣು ಗುಡ್ಡೆ ಥರ ಮಾಡ್ಕೋಬೇಕು. ಈ ಥರ ಒಂದು ಇಲ್ಲಿ ಮಾಡಿದ್ದೀನಿ ನೋಡಿ, ಆ ಥರ ಗುಡ್ಡೆ ಮಾಡ್ಕೋಬೇಕು. ಈ ಥರ ಗುಡ್ಡೆ ಮಾಡಿಕೊಂಡು ಆಮೇಲೆ ಮರಗೆಣಸು ಕೋಲ್ ಬರುತ್ತೆ, ಅಲ್ಲಿದೆ ನೋಡಿ. ಮಾಮೂಲಿ ಮರಗೆಣಸು ಸಿಗುತ್ತಲ್ಲ, ಮರಗೆಣಸು ತಾಳೆ ಗಿಡ ಏನಾರಿದ್ದರೆ ಅದರಲ್ಲಿ ಇರೋದನ್ನು ಕೋಲನ್ನ ಮುರಿದುಬಿಟ್ಟು ಅದನ್ನು ಇಲ್ಲಿ ಚುಚ್ಚಿದ್ರೆ ಆಯಿತು. ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿದೆ ಮರಗೆಣಸು. ಇದನ್ನು ಕಟ್ ಮಾಡಿಕೊಂಡು ಈ ತುದಿಯಲ್ಲಿ ಕೋಲ್ ಕಾಣಿಸ್ತಿದ್ದಿಲ್ಲ, ಅದನ್ನ ಕಟ್ ಮಾಡಿಕೊಂಡು ಕರೆಕ್ಟ್ ಪೊಸಿಷನಲ್ಲಿ ಉಲ್ಟಾ ಪಲ್ಟಾ ನೆಡ್ಬಾರ್ದು. ಇದರಲ್ಲಿ ಹೆಂಗಿದೆಯೋ ಅದೇ ಥರ ಚುಚ್ಚಬೇಕು. ಇವಾಗ ಬನ್ನಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕತ್ತಿಯಲ್ಲಿ ಕಟ್ ಮಾಡಿದರೆ ಒಳ್ಳೆಯದಿತ್ತು, ಬಟ್ ನಾನು ಹಂಗೆ ಮುರಿದೆ. ಕತ್ತಿ ಎಲ್ಲ ತರೋಕ್ಕಾಗಲ್ಲ, ಮಳೆ ಬೇರೆ ಬರ್ತಾಯಿದೆ. ಮನೆ ಒಳಗಡೆ ಹೋದ್ರೆ ಫುಲ್ಲು ಎಲ್ಲ ಕೆಸರಾಗೋಗ್ಬಿಟ್ಟಿದೆ, ಮನೆ ಒಳಗಡೆ ಹೋಗಿ ಕತ್ತಿ ಎಲ್ಲ ತರೋಕ್ಕಾಗಲ್ಲ. ಸೊ ಅದಕ್ಕೆ ಹಂಗೆ ಮುರ್ಕೊಂಡೆ. ಇದೇನಿಲ್ಲ, ಸುಮ್ಮನೆ ಹಾಕಿಟ್ರು ಬರುತ್ತೆ. ಸೊ ಬನ್ನಿ ಇವಾಗ ಇದನ್ನ ನೆಡೋಣ. ಸೊ ಇಲ್ಲಿ ಈ ಥರ ಗುಡ್ಡೆ ಮಾಡ್ಕೊಂಡಿದ್ದೀವಲ್ಲ ಮಣ್ಣನ್ನು, ಇಲ್ಲಿ ಈ ಥರ ಈ ಕಡೆ ಒಂದು, ಆಮೇಲೆ ಈ ಕಡೆ ಒಂದು ಚುಚ್ಚಿಬಿಟ್ರೆ ಆಗೋಯ್ತು ಅಷ್ಟೇ. ಮರಗೆಣಸು ನೆಡೋದು ಇಷ್ಟೇ, ಸಿಂಪಲ್. ನಾನು ಇನ್ನೊಂದು ವೀಡಿಯೋ ಮಾಡಿದ್ದೆ, ಮರಗೆಣಸು ನೆಡೋದು, ಹಾರ್ವೆಸ್ಟ್ ಮಾಡೋದು ಎಲ್ಲದರದ್ದು ವೀಡಿಯೋ ಮಾಡಿದ್ದೆ. ಅದು ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದು ನೋಡಿ. ಮರಗೆಣಸು ಎಷ್ಟು ಈಸಿ ನೆಡೋದಾಗಿರ್ಬೋದು, ಆಮೇಲೆ ಹಾರ್ವೆಸ್ಟ್ ಮಾಡೋದು, ಎಷ್ಟು ಮರಗೆಣಸು ಸಿಕ್ಕಿತ್ತು ಅಂತ. ಇದೇ ಇದರಲ್ಲಿ ಮಾಡಿದ್ದು, ಸಖತ್ ಸಿಕ್ಕಿತ್ತು ನಮಗೆ ಮರಗೆಣಸು ಅದರಲ್ಲಿ. ನೋಡಿ, ಇದು ಇಷ್ಟೇ ಆಗೋಯಿತು. ಈ ಥರ ಮಾಡಿಬಿಟ್ಟು ಗುಡ್ಡೆ ಮಾಡಿಬಿಟ್ಟು ಇದು ಈ ಕಡೆ ಒಂದು ಆ ಕಡೆ ಒಂದು ಚುಚ್ಚಿಬಿಟ್ರೆ ಆಗೋಯಿತು ಅಷ್ಟೇ, ಸಿಂಪಲ್. ನೋಡಿ, ಇವತ್ತು ಒಂದೇ ದಿವಸ ನಿಮಗೆ
ಸ್ವೀಟ್ ಪೊಟ್ಯಾಟೊ ಮತ್ತು ಕಸಾವ ಅಂದರೆ ಮರ್ಗೆಣ್ಸು, ಸಿಹಿಗೆಣಸು ಮರ್ಗೆಣ್ಸು ಎರಡರದ್ದು ವೀಡಿಯೋ ಮಾಡಿ ಹಾಕಿದ್ದೀನಿ ಹೆಂಗೆ ನಾಟಿ ಮಾಡೋದು ಅಂತ ನೋಡಿ. ಈ ಟೈಮಲ್ಲಿ ಹಾಕಿದ್ರೆ ನಮಗೇನು ಮಾಡೋದು ಬೇಡ, ನೀರು ಹಾಕೋದೆಲ್ಲ ಬೇಡ, ಇದು ಬೇಗ ಚಿಗುರ್ಕೊಂಬಿಡುತ್ತೆ. ಆದಷ್ಟು ಈ ಥರ ಇರೋ ಇದನ್ನು ಹಾಕಬೇಕು. ಈ ಗ್ರೀನ್ ಕಲರ್ ಇದ್ದರೆ ಹಾಕಿದ್ರೆ ಬರೋಲ್ಲ, ಸ್ವಲ್ಪ ಈ ಬ್ರೌನ್ ಥರ ಇದ್ದರೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಇನ್ನೊಂದು ತಿಂಗಳಲ್ಲಿ ಇಷ್ಟು ರೆಡಿ ಆಗುತ್ತೆ. ಈ ಥರ ಫುಲ್ಲು ಹೂವು ಬರುತ್ತೆ, ಹೂವು ಅಂದರೆ ಎಲೆ ಬರುತ್ತೆ. ಅದಾದಮೇಲೆ ಇನ್ನೊಂದು 3-4 ಮಂತ್ಸಿಗೆಲ್ಲ ಇದನ್ನು ಅಷ್ಟೇ, ಇದೊಂದು 4-5 ಮಂತ್ಸಿಗೆಲ್ಲ ರೆಡಿ ಆಗಿಬಿಡುತ್ತೆ. ಮತ್ತು ಇದರಲ್ಲಿ ಹಾರ್ವೆಸ್ಟ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನೋಡಿ. ಮಳೆ ಬರ್ತಾನೆ ಇದೆ, ಮಳೆಯಲ್ಲಿ ಹೆಂಗೋ ಕಷ್ಟಪಟ್ಕೊಂಡು ವೀಡಿಯೋ ಮಾಡಿದೆ. ಇದು ವೀಡಿಯೋ ಮಾಡೋದು ತುಂಬ ಕಷ್ಟ ಮಳೆಯಲ್ಲಿ, ಯಾಕಂದರೆ ಎಲ್ಲ ನೆಂದೋಗ್ಬಿಡುತ್ತೆ, ಆಮೇಲೆ ಮೊಬೈಲ್ ನೆಂದೋಗುತ್ತೆ, ಮೈಕ್ ನೆಂದೋಗುತ್ತೆ. ಆಮೇಲೆ ನಾನೊಬ್ಬನೇ ವೀಡಿಯೋ ಮಾಡಬೇಕು, ನಾನೊಬ್ಬನೇ ಮಣ್ಣು ತುಂಬಿಸ್ಬೇಕು, ಒಬ್ಬನೇ ಎಲ್ಲ ಮಾಡಬೇಕು, ಕಷ್ಟ. ಅದು ಮಳೆ ಬರ್ತಾಯಿದ್ರೆ ಇನ್ನೂ ತುಂಬ ಕಷ್ಟ. ಕೈಯೆಲ್ಲ ಮಣ್ಣಾಗಿರುತ್ತೆ, ಮೊಬೈಲ್ನ ಹೋಗಿ ಮುಟ್ಟಬೇಕು, ಮೊಬೈಲು ಕೆಸರಾಗೋಗುತ್ತೆ, ಮಣ್ಣಾಗುತ್ತೆ ನೋಡಿ. ಕೈಯೆಲ್ಲ ಹಿಂಗಾಗೋಗಿದೆ. ಇವಾಗ ನೋಡಿ ಮಳೆ ಮತ್ತೆ ಜೋರಾಯಿತು. ಸೊ ಇಲ್ಲಿವರೆಗೂ ನೀವೇನು ವೀಡಿಯೋ ನೋಡ್ತಾಯಿದ್ರೆ ವೀಡಿಯೋಗೆ ಲೈಕ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಬೇಡಿ. ಅಷ್ಟೇ, ಇದಾಗಿತ್ತು ಇವತ್ತಿನ ವೀಡಿಯೋ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ಓಕೆ, ಬಾಯ್. 2000 years later. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು ಹಿಂದೆ ಕಾಫಿ ಸೀಸನ್ನು, ವಿಂಟರ್ ಸೀಸನ್ ಇದು. ಈ ವಿಡಿಯೋನ ಅವತ್ತೇ ಎಂಡ್ ಮಾಡಬೇಕಾಗಿತ್ತು, ಯಾಕಂದರೆ ವಿಡಿಯೋ ಶೂಟ್ ಮಾಡಿದ್ದು ಮಳೆಗಾಲದಲ್ಲಿ. ಬಟ್ ಇವಾಗ ನೋಡಿದ್ರೆ ನೀವು ಆಲ್ರೆಡಿ ವಿಂಟರು, ಈಗ ಕಾಫಿ ಕುಯ್ತಾ ಇದ್ದೀವಿ. ಏನಕ್ಕೆ ಅಪ್ಲೋಡ್ ಮಾಡಿಲ್ಲ ಮಳೆಗಾಲದಲ್ಲೇ ಅಂದರೆ, ಆ ವಿಡಿಯೋ ಇದ್ದಿದ್ದು ನನ್ನ ಹಳೆ ಮೊಬೈಲಲ್ಲಿ. ಆ ಹಳೆ ಮೊಬೈಲ್ ನನ್ನ ತಮ್ಮನ ಹತ್ರ ಇತ್ತು. ಅದು ಅನ್ಫಾರ್ಚುನೇಟ್ಲಿ ನನಗೆ ಅವಾಗ ಎಡಿಟ್ ಮಾಡಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ ಇಷ್ಟು ಲೇಟಾಗಿ. ಸೊ ಇದು ಮಾಡ್ಕೋಬೇಡಿ, ಲೈಕ್ ಮಳೆಗಾಲದಲ್ಲಿರೋ ವೀಡಿಯೋ ಇವಾಗ ಯಾಕೆ ಹಾಕ್ತಾಯಿದ್ದೀನಿ ಅಂತ, ಯಾಕಂದರೆ ಆ ಮೊಬೈಲ್ ಇರಲಿಲ್ವಲ್ಲ, ಅದಕ್ಕೆ ಎಡಿಟ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅಪ್ಲೋಡ್ ಮಾಡೋಕ್ಕೆ, ಈ ವಿಡಿಯೋನ ಎಂಡ್ ಮಾಡೋಕ್ಕೂ ಮುಂಚೆ ಇವಾಗ ಗೆಣಸು ಹೇಗಿದೆ ಅಂತ ಈ ಸತಿ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ಇದೆ ನೋಡಿ, ಇಲ್ಲಿ ನೋಡ್ಬೋದು ನೀವು. ಹೋಗ್ತಾಯಿದ್ದೀನಿ, ಇಲ್ಲಿ ನೋಡಿದ್ರೆ ಫುಲ್ಲು ಗಿಡಗಳಾಗಿದೆ. ನೀವು ಆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಬರೀ ಕೆಲವೊಂದು ಗಿಡಗಳು, ಒಂದು 4-5 ಗ್ರೋ ಬ್ಯಾಗ್ ಇತ್ತು. ಇವಾಗ ನೋಡಿದ್ರೆ ಫುಲ್ಲು ಗ್ರೋ ಬ್ಯಾಗು, ಸುತ್ತ ಫುಲ್ಲು ಗಿಡಗಳು, ಎಲ್ಲ ಕಡೆ ಗಿಡ ಬೆಳೆಸ್ಬಿಟ್ಟಿದ್ದೀನಿ ನೋಡಿ. ಒಂದು 4 ತಿಂಗಳಲ್ಲಿ ಎಷ್ಟೆಲ್ಲ ಮಾಡಿದ್ದೀನಿ ನೋಡಿ. ಅದು ನಾನು ಯಾವಾಗ ಊರಿಗೆ ಬಂದಾಗ ಟೈಮ್ ಇದ್ದಾಗ ನೋಡಿ. ಇದೇ ಆ ಗೆಣಸು ನಾವು ಲಾಸ್ಟ್ ಟೈಮ್ ನೆಟ್ಟವಲ್ಲ, ಅಂದರೆ ಇದೇ ವಿಡಿಯೋದಲ್ಲಿ ನೆಟ್ಟಿದ್ದಂಥ ಗೆಣಸು, ಮಳೆಗಾಲದಲ್ಲಿ ನೆಟ್ಟಿರೋದು. ಇವಾಗ ನೋಡಿ ಹಿಂಗಾಗಿದೆ, ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಗೆಣಸು. ಇವಾಗ ಇದು ಆಲ್ಮೋಸ್ಟ್ ಒಂದು 4 ಮಂತ್ಸ್ ಆಗಿದೆ. ಇನ್ನು ಹಾರ್ವೆಸ್ಟ್ ಮಾಡ್ಬೋದು, ಬಟ್ ನಾನು ಇನ್ನೂ ವೆಯ್ಟ್ ಮಾಡ್ತೀನಿ. ಯಾವಾಗ ಹಾರ್ವೆಸ್ಟ್ ಮಾಡ್ತೀನಿ ಅಂದರೆ, ಅದು ಒಂದು ಹೂವು ಬಿಡುತ್ತೆ, ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೂವು ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಗೆಣಸು ರೆಡಿ ಆಗಿದೆ ಅಂತ ಅವಾಗ ಹಾರ್ವೆಸ್ಟ್ ಮಾಡ್ಬೋದು. ಇವಾಗಲೂ ಇರ್ಬೋದು, ಆಗಿರುತ್ತೆ. ಎಲ್ಲ ಸತಿನೂ ಹೂವು ಬಿಡೋಲ್ಲ, ಒಂದೊಂದು ಸತಿ ಹಂಗೆ ರೆಡಿಯಾಗಿರುತ್ತೆ, ಗೆಣಸು ಇರುತ್ತೆ, ಬಟ್ ಹೂವು ಬಿಟ್ಟಿರೋಲ್ಲ. ಬಟ್ ಹೂವು ಬಿಟ್ಟ ಮೇಲೆ ಆಮೇಲೆ ನಿಧಾನಕ್ಕೆ ಇನ್ನೊಂದು 2-3 ಮಂತ್ಸ್ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹಾರ್ವೆಸ್ಟ್ ಮಾಡ್ತೀನಿ. ಇವಾಗೇನು ಅರ್ಜೆಂಟ್ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿಲ್ಲ. ಹಾರ್ವೆಸ್ಟ್ ಮಾಡೋದನ್ನ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ, ಅದನ್ನು ಕೂಡ ತೋರಿಸ್ತೀನಿ, ಇದರ ಹಾರ್ವೆಸ್ಟ್ ಮಾಡೋದು. ಆಮೇಲೆ ನಾವು ಈ ಕಡೆ ಇಲ್ಲಿ ಮರ್ಗೆಣ್ಸು ನೆಟ್ಟಿದ್ವಿ ನೋಡಿ, ಅದು ಕೂಡ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡ್ಬೋದು ನೀವು, ಸೂಪರಾಗಿ ಬರ್ತಾಯಿದೆ. ಇನ್ನು ಸುತ್ತ ಈ ಕಡೆ ಎಲ್ಲ ಎಷ್ಟೊಂದು ಗಿಡಗಳನ್ನ ನೆಟ್ಟಿದ್ದೀನಿ, ಅದನ್ನೆಲ್ಲ ಒಂದೊಂದಾಗಿ ತೋರಿಸ್ತೀನಿ ನಿಮಗೆ. ಹಿಂದೆ ಶುರು ಮಾಡೋಣ. ಇದು ಯಾವ ಗಿಡ ಅಂದರೆ, ಇದು ಸೌತೆಕಾಯಿ ಗಿಡ, ಕುಕುಂಬರು. ಇದ್ರದ್ದು ವೀಡಿಯೋ ಮಾಡಿದ್ದೀನಿ, ಇನ್ನು ಅಪ್ಲೋಡ್ ಮಾಡಿಲ್ಲ, ಮಾಡಬೇಕು. ಇದು ಮೆಣಸಿನ್ಕಾಯಿ ಚಿಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಹೂವು ಬಿಟ್ಟಿದೆ. ಇದು ಗೊತ್ತಲ್ಲ ನಿಮಗೆ, ಈ ವಿಡಿಯೋದಲ್ಲೇ ಮಾಡಿರೋಂಥದ್ದು ಗೆಣಸು, ಚೆನ್ನಾಗಿ ಬಂದಿದೆ. ಇನ್ನು ಇಲ್ಲಿ ಇದೇನಿದು ಬೀನ್ಸ್ ಥರ, ಹಣ್ಣುಳ್ಳಿಕಾಯಿ ಅಂತ ಹೇಳ್ತಾರೆ ನೋಡಿ, ಅದಿದೆ. ಇನ್ನು ಈ ಕಡೆ ಇದಿರೋದು ಇದು ಸುವರ್ಣಗೆಡ್ಡೆ. ಇನ್ನು ಇದು ದಿಸ್ ಇಸ್ ಲೇಡೀಸ್ ಫಿಂಗರ್. ಇನ್ನು ಇದಕ್ಕೇನಂತಾರಪ್ಪ, ತೊಗರಿಕಾಯಿ ಇದೆ. ಇನ್ನು ಇದೊಂದು ಹಣ್ಣಿನ ಗಿಡ, ಇದು ಬೇರೆ. ಆಮೇಲೆ ಇದು ತಡ್ಗುಣಿಕಾಯಿ, ಅದು ಹಾಕಿದ್ದೀನಿ. ಇನ್ನು ಇಲ್ಲಿ ನೋಡಿದ್ರೆ ಇದು ಸ್ಟ್ರಾಬೆರಿ ನೋಡಿ, ಸ್ಟ್ರಾಬೆರಿ ಬಿಡ್ತಾಯಿದೆ, ಕಾಣಿಸ್ತಾ ಇರ್ಬೋದು, ಸ್ಟ್ರಾಬೆರಿ ಬಿಡ್ತಾಯಿದೆ. ಇನ್ನು ಇಲ್ಲಿರೋದು ಬೀನ್ಸ್ ಕೂಡ ಬಿಡ್ತಾಯಿದೆ ನೋಡಿ. ಇನ್ನು ಈ ಕಡೆಯೂ ಸುಮಾರು ಗಿಡಗಳಿದೆ. ಚೆರಿ ಗಿಡ ಇದೆ, ಆಮೇಲೆ ಬದನೆಕಾಯಿ ಇದೆ. ಬದನೆಕಾಯಿ ನೀವು ನೋಡಿದ್ರೆ ಇಲ್ಲೆಲ್ಲ ಬಿಡ್ತಾಯಿದೆ. ಇಲ್ಲೆಲ್ಲೋ ಐತಪ್ಪ, ಇಲ್ಲೆಲ್ಲ ನೋಡಿ ಚಿಕ್ಕ ಪುಟ್ಟಣದಿದೆ. ಇನ್ನು ಇಲ್ಲೊಂದು ನೋಡಿ ದೊಡ್ಡದಿದೆ. ಇಲ್ಲೂ ಸ್ವಲ್ಪ ಮೆಣಸಿನ್ಕಾಯಿ ಇದೆ. ಇಲ್ಲೆಲ್ಲ ನೋಡಿ ಮೆಣಸಿನ್ಕಾಯಿ ಎಲ್ಲ ಹೂವು ಬಿಟ್ಟಿದೆ. ಇನ್ನು ಈ ಕಡೆ ಆರೆಂಜ್ ಗಿಡ ಇದೆ, ಅವರೆಕಾಳಿದೆ. ಇಲ್ಲೊಂದು ಇದಿದೆ
ಇದು ಅಳಸಂಡೆ ಥರ ಯಾವುದು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇಲ್ಲಿ ಬ್ರಿಂಜಾಲ್ ಇದೆ, ಇನ್ನು ಇಲ್ಲಿ ಪಪ್ಪಾಯ ಇದೆ, ಇಲ್ಲಿ ಮಾಮೂಲಿ ಡಬಲ್ ಬೀನ್ಸ್ ಇದೆ, ಹೂವೆಲ್ಲ ಬಿಟ್ಟಿದ್ದೀನಿ ನೋಡಿ. ಸೊ ಇಷ್ಟು ಇದೆ ಇಲ್ಲಿ. ಇದು ಆಮೇಲೆ ನಾವು ಲಾಸ್ಟ್ ಟೈಮು ಇದೇ ವಿಡಿಯೋದಲ್ಲಿ ನೆಟ್ಟಂಥ ಇದು ಕಸಾವ ಅಂದರೆ ಮರಗೆಣಸು ಅದಿದೆ. ಇನ್ನು ಇಲ್ಲಿ ಸೌತೆಕಾಯಿ ಕೂಡ ಬಿಟ್ಟಿದೆ, ನೋಡ್ಬೋದು ನೀವು ನೋಡಿ. ಈ ಗೆಣಸು ನೆಡ್ಬೇಕಾದ್ರೆ ಇದೆಲ್ಲ ಯಾವುದೂ ಇರಲಿಲ್ಲ, ಬರೀ ಒಂದು 2-3 ಗ್ರೋ ಬ್ಯಾಗ್ ಇತ್ತು, ಆಮೇಲೆ ಕೆಲವೊಂದು ಗಿಡಗಳಿತ್ತು ಅಷ್ಟೇ. ಇವಾಗ ನೋಡಿ ಇನ್ನೊಂದು 4 ಮಂತ್ಸಲ್ಲೇ ಎಷ್ಟೆಲ್ಲ ಮಾಡಿದ್ದೀನಿ ಫುಲ್ಲು. ಜಸ್ಟು ಅದು 4 ಮಂತ್ಸ್ ಯಾವಾಗ ರಜದಲ್ಲಿ ಯಾವಾಗಾದ್ರು ಬಂದಾಗ ಆವಾಗ ಮಾಡಿರೋದು ನೋಡಿ. ಸುತ್ತ ಫುಲ್ಲು ಇಲ್ಲಿಂದ ಅಲ್ಲಿವರೆಗೂ ಗ್ರೋ ಬ್ಯಾಗ್ಸಲ್ಲಿ ಏನೇನೋ ಮಾಡಿದ್ದೀನಿ, ಇಲ್ಲೂ ಸುತ್ತ ಮಾಡಿದ್ದೀನಿ, ಆ ಕಡೆ ಸೈಡು ಏನೇನೋ ಮಾಡಿದ್ದೀನಿ. ಅದರದ್ದು ವೀಡಿಯೋ ಮಾಡಿದ್ದೀನಿ, ಫುಲ್ಲು ಎಲ್ಲನೂ ತೋರಿಸಿದ್ದೀನಿ. ಅದನ್ನು ಚಾನಲಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿ ಇದಾದಮೇಲೆ, ಈ ವಿಡಿಯೋ ಆದಮೇಲೆ. ಸೊ ಹಿಂಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಯಾವತ್ತೋ ಮುಗಿಸ್ಬೇಕಾಯಿತು, ಬಟ್ ಇವತ್ತು ಮುಗಿಸ್ತಾ ಇದ್ದೀನಿ. ಸೊ ಅದಕ್ಕೆ ಸಾರಿ ಕೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇನ್ನೂ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.